ಹಾಯ್ ಫ್ರೆಂಡ್ಸ್, ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಶಾರ್ಟ್ ಟರ್ಮ್ ಬೌನ್ಸ್ಗಳ ಬಗ್ಗೆ ಕೇಳಿರ್ಬೋದು. ಆದರೆ ಒಂದು ಸ್ಟಾಕ್ ತುಂಬ ವರ್ಷಗಳ ಕಾಲ ಸ್ಟೇಬಲ್ ಆಗಿ ಕನ್ಸಾಲಿಡೇಟ್ ಆದಮೇಲೆ ಅಕಸ್ಮಾತ್ ಅದು ಬ್ರೇಕ್ಔಟ್ ಆದರೆ ಜಸ್ಟ್ ಟ್ರೇಡ್ ಮಾತ್ರ ಅಲ್ಲ, ಕಂಪನಿಯ ಮೇಲಿರುವಂಥ ನಂಬಿಕೆಯೂ ಕೂಡ ಮ್ಯಾಟರ್ ಆಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂತಹ 3 ಸ್ಟಾಕ್ಗಳ ಬಗ್ಗೆ ನೋಡೋಣ. ಹಾಗಾದರೆ ಈಗಾಗಲೇ ಹೊಸ ಟ್ರೆಂಡನ್ನು ಶುರು ಮಾಡಿರುವಂಥ ಆ 3 ಸ್ಟಾಕ್ಗಳು ಯಾವುದು ಗೊತ್ತಾ? ಬನ್ನಿ ನೋಡೋಣ. ಮೊದಲ ಸ್ಟಾಕ್ ಸೋಮ್ ಡಿಸ್ಟಿಲರೀಸ್. 1993ರಲ್ಲಿ ಸ್ಥಾಪಿತವಾದಂಥ ಈ ಸೋಮ್ ಡಿಸ್ಟಿಲರೀಸ್ ಇಂಡಿಯಾದಲ್ಲಿ ಮೇಜರ್ ಆಲ್ಕೋಹಾಲ್ ಉತ್ಪಾದಕ ಕಂಪನಿಗಳಲ್ಲಿ ಒಂದು. ಇದರ ಮೇನ್ ಬಿಸ್ನೆಸ್ ಅಂದರೆ ಬಿಯರ್ ಮತ್ತು IMFL, ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್, ಇದನ್ನು ತಯಾರಿಸಿ ಸೇಲ್ ಮಾಡೋದು. ಇವರು ತಯಾರಿಸುವಂಥ ಫೇಮಸ್ ಬ್ರ್ಯಾಂಡ್ಗಳಲ್ಲಿ ಹಂಟರ್, ಬ್ಲ್ಯಾಕ್ ಫೋರ್ಟ್ ಮತ್ತು ಪವರ್ ಕೂಲ್ ಕೂಡ ಇದೆ. ಇವರು ವರ್ಷಕ್ಕೆ ಏನಿಲ್ಲ ಅಂದರೂ 10 ಲಕ್ಷಕ್ಕೂ ಹೆಚ್ಚು ಬಾಟಲ್ಗಳನ್ನು ಮಾರಾಟ ಮಾಡ್ತಿದ್ದಾರೆ. ಈ ಕಂಪನಿಗೆ ಆಲ್ಮೋಸ್ಟ್ 93% ಪ್ರಾಫಿಟ್ ಬರೋದು ಬಿಯರ್ನಿಂದಲೇ. ಅಂದರೆ ಬಿಯರೇ ಮುಖ್ಯ ಆದಾಯದ ಮೂಲ. ಈ ಕಂಪನಿ ಯಾವೆಲ್ಲ ರಾಜ್ಯಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೋ ಅಲ್ಲೆಲ್ಲ ಮಾರ್ಕೆಟ್ನಲ್ಲಿ ಧೂಳೆಬ್ಬಿಸ್ತಾ ಇದೆ. ಮಧ್ಯಪ್ರದೇಶದಲ್ಲಿ ನಂಬರ್ 1 ಸ್ಥಾನ ಇದ್ದರೆ ಹಲವಾರು ರಾಜ್ಯಗಳಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಈ ಕಂಪನಿಯ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೋಮ್ ಡಿಸ್ಟಿಲರೀಸ್ ಇತ್ತೀಚಿನ ವರ್ಷಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಹೊಂದಿದೆ. 2020ರಿಂದ 2025 ತನಕ ಕಂಪನಿಯ ರೆವಿನ್ಯೂ 26% CAGR ತಲುಪಿದೆ. ಇನ್ನು ನೆಟ್ ಪ್ರಾಫಿಟ್ ಇನ್ನೂ ಹೆಚ್ಚು ರಿಫ್ಲೆಕ್ಟ್ ಆಗ್ತಾ ಇದೆ. 45% CAGR ಗ್ರೋತ್ ಇದೆ. ಇದ್ರ ಹಿಂದೆ ಕಾರಣ ಕೂಡ ಇದೆ. ಲೋ ಬೇಸ್ ಎಫೆಕ್ಟ್, ಅಂದರೆ ಮೊದಲಿನ ಲೆವೆಲ್ ಕಡಿಮೆ ಇದ್ದಿದ್ದರಿಂದ ಇಷ್ಟು ಪರ್ಸೆಂಟೇಜ್ ಗ್ರೋತ್ ಆಗ್ತಾ ಇದೆ. ಆದರೆ 2025ರಲ್ಲಿ ಮಾತ್ರ ನೋಡಿದ್ರೆ ಕಂಪನಿಯ ಆದಾಯ 1,443 ಕೋಟಿಗೆ ರೀಚ್ ಆಗಿದೆ. ಇದು 12% ಇಯರ್ ಆನ್ ಇಯರ್ ಗ್ರೋತ್ನಲ್ಲಿ. ಈ ವರ್ಷದ ಗ್ರೋತ್ಗೆ ಮುಖ್ಯ ಕಾರಣ ಏನು ಅಂದರೆ ಬಿಯರ್ ಮತ್ತು IMFL ವಾಲ್ಯೂಮ್ಸ್ ಹೆಚ್ಚಾಗಿದ್ದು. ಬಿಯರ್ ವಾಲ್ಯೂಮ್ 10%, ಹಾಗೆ IMFL ವಾಲ್ಯೂಮ್ 14% ರೀತಿ ಜಾಸ್ತಿ ಆಗಿದೆ. ಜೊತೆಗೆ ಕಂಪನಿ ಇತ್ತೀಚೆಗೆ ತಮಿಳುನಾಡು ಮಾರ್ಕೆಟ್ಗೂ ಕೂಡ ಎಂಟ್ರಿ ಕೊಟ್ಟಿದೆ. ಇದು ಭಾರತದಲ್ಲಿ ಇಂಪಾರ್ಟೆಂಟ್ ಮಾರ್ಕೆಟ್ಗಳಲ್ಲಿ ಒಂದು. ಈ ಗ್ರೋತ್ ಆಪರೇಟಿಂಗ್ ಪ್ರಾಫಿಟ್ಗೆ ಪುಷ್ ಕೊಡ್ತಿದೆ. ಇಯರ್ ಆನ್ ಇಯರ್ ಬೇಸಿಸ್ನ ಮೇಲೆ 17% ಗ್ರೋತ್ ಕಂಡಿದೆ. ಆದರೆ ಇಷ್ಟು ಗ್ರೋತ್ ಆದರೂ ಕೂಡ ಆಪರೇಟಿಂಗ್ ಮಾರ್ಜಿನ್ ಮಾತ್ರ ಜಾಸ್ತಿ ಆಗಿಲ್ಲ. ಏನು ಕಾರಣ ಅಂದರೆ ಕಂಪನಿಯ ಖರ್ಚುಗಳು ಕೂಡ ಇದೆ, 12%ನಲ್ಲಿ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಆಪರೇಟಿಂಗ್ ಮಾರ್ಜಿನ್ 2025ರಲ್ಲೂ ಕೂಡ 12.2%, ಅಂದರೆ ಸೇಮ್ ಲೆವೆಲ್ನಲ್ಲಿ ಇದೆ. ಆದರೂ ಕೂಡ ಇವತ್ತಿನ ಸೇಲ್ಸ್ ಗ್ರೋತ್ನ ಬಾಟಮ್ ಲೈನ್ ಮೇಲೆ ಡೈರೆಕ್ಟ್ ಇನ್ಫ್ಲುಯೆನ್ಸ್ ಇದೆ. ಕಂಪನಿಯ ನೆಟ್ ಪ್ರಾಫಿಟ್ 20%ಗೆ ರೈಸ್ ಆಗಿ 104 ಕೋಟಿ ತಲುಪಿದೆ. ಇದರ ಹಿಂದಿನ ಕಾರಣ ಏನು ಅಂದರೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುದೇ ಮೇಜರ್ ಚೇಂಜಸ್ ಆಗಿಲ್ಲ, ಸೇಮ್ ಸ್ಟ್ರಕ್ಚರ್ ಮೇಂಟೈನ್ ಆಗಿದೆ. ಆದರೆ ಇಲ್ಲಿ ನಿಮಗೊಂದು ಪ್ರಶ್ನೆ ಬರ್ಬೋದು, ಈ ಟ್ರೆಂಡ್ನ ಕಂಪನಿ ಮೇಂಟೈನ್ ಮಾಡ್ಬೋದಾ? ಇನ್ನು ಗ್ರೋತ್ ಔಟ್ಲುಕ್ ನೋಡೋದಾದರೆ ಮೊದಲನೇದಾಗಿ ಕಂಪನಿ ಈ ಉತ್ತರ ಪ್ರದೇಶದಲ್ಲಿ 600 ಕೋಟಿ ಇನ್ವೆಸ್ಟ್ ಮಾಡಿ ಒಂದು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ನ ನಿರ್ಮಿಸ್ತಾ ಇದೆ. ಈ ಮೂಲಕ ಪ್ರತಿ ವರ್ಷ 1.2 ಕೋಟಿ ಬಿಯರ್ ಕೇಸಸ್ ತಯಾರಿಸೋ ಕೆಪಾಸಿಟಿ ಇದೆ. ಜೊತೆಗೆ ಈ ವರ್ಷ ಕಂಪನಿ 120 ಕೋಟಿ ಕ್ಯಾಪೆಕ್ಸ್ ಮಾಡಿದೆ. ಒಡಿಶಾ ಯೂನಿಟ್ ಮತ್ತು ವುಡ್ ಪ್ಯಾಕರ್ ಬ್ರ್ಯಾಂಡ್ ಎಕ್ಸ್ಪ್ಯಾನ್ಷನ್ಗೋಸ್ಕರ ಈ ಎಲ್ಲ ಯೋಜನೆಗಳ ರಿಸಲ್ಟ್ ಇಂದಿನ 1,443 ಕೋಟಿ ರೆವಿನ್ಯೂನಿಂದ 2026ರಲ್ಲಿ 20% ರೆವಿನ್ಯೂ ಗ್ರೋತ್ ರೀಚ್ ಮಾಡುವಂತ ಗೋಲ್ ಇಟ್ಕೊಂಡಿದೆ. ಕಂಪನಿಯ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಈಗ 3:1 ಪಾರ್ಟ್ ಕಡಿಮೆಯಾಗಿದೆ. ಆದರೆ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಮಾತ್ರ 48% ಗೇನ್ ಆಗಿದೆ. ಇದಕ್ಕೆ ಕಾರಣ ವರ್ಕಿಂಗ್ ಕ್ಯಾಪಿಟಲ್ಸ್ ನೀಡ್ಸ್, ಅಂದರೆ ಡೇ ಟು ಡೇ ಆಪರೇಷನ್ಸ್ನ ರಿಕ್ವೈರ್ಮೆಂಟ್ಸ್ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ. ಇಲ್ಲಿ ಗ್ರೋತ್ ಔಟ್ಲುಕ್ ಹೇಳಿದಂತೆ ಕ್ಯಾಪೆಕ್ಸ್ ಪ್ಲಾನ್ಸ್ ಕೂಡ ಅಗ್ರೆಸಿವ್ ಆಗಿದೆ. ಹೀಗಾಗಿ ಫಿನಾನ್ಷಿಯಲ್ ಡಿಸಿಪ್ಲಿನ್ ಕೂಡ ಮೇಂಟೈನ್ ಆಗ್ತಾ ಇರೋದು ಸ್ಪಷ್ಟ. ಆದರೆ ಒಟ್ಟಾರೆ ನೋಡಿದ್ರೆ ಕಂಪನಿಯ ಡೆಪ್ಟ್ ಸಿಚುವೇಶನ್ ಹೋಲಿಸಿದ್ರೆ ತುಂಬ ಸ್ಟೇಬಲ್ ಇದೆ. ಕಂಪನಿಯ ಡೆಪ್ಟ್ ಟು ಈಕ್ವಿಟಿ ರೇಷಿಯೋ 0.35 ಇಂದ 0.26ಗೆ ಇಳಿದಿದೆ. ಇದೇ ರೀತಿ ನೆಟ್ ಡೆಪ್ಟ್ ಟು EBITDA ರೇಷಿಯೋ ಕೂಡ 1.06 ನಿಂದ 0.63ಗೆ ಡೌನ್ ಆಗಿದೆ. ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈ ಕಂಪನಿಗೆ ₹1 EBITDAಗೆ ಕೇವಲ 0.63ರಷ್ಟು ಮಾತ್ರ ನೆಟ್ ಡೆಟ್ ಇದೆ ಅಂತ ಅರ್ಥ. ಇನ್ನು ನೆಟ್ ಡೆಟ್ ಅಂದರೆ ಏನು ಗೊತ್ತಾ? ಕಂಪನಿಯ ಟೋಟಲ್ ಡೆಪ್ಟ್. ಇದರಿಂದ ಗೊತ್ತಾಗೋದು ಏನು ಅಂದರೆ ಇವತ್ತು ಕಂಪನಿ ತನ್ನ ನೆಟ್ ಡೆಟ್ನ ಆಪರೇಟಿಂಗ್ ಪ್ರಾಫಿಟ್ಸ್ ಯೂಸ್ ಮಾಡಿ ಫಾಸ್ಟ್ ಆಗಿ ತೀರಿಸುವಂಥ ಕೆಪಾಸಿಟಿ ಇದೆ ಅಂತ. ಇದೇ ಸಮಯದಲ್ಲಿ ನೆಟ್ ಕ್ಯಾಶ್ ಫ್ಲೋ ಕೂಡ ಪಾಸಿಟಿವ್ ಆಗಿದೆ. ಆದರೆ ಪಾಸಿಟಿವ್ ಇದ್ಮೇಲೆ ನೆಗೆಟಿವ್ ಇರಲೇಬೇಕಲ್ವಾ? CFO EBITDA ರೇಷಿಯೋ ಇದು 0.65 ನಿಂದ 0.24ಗೆ ಡ್ರಾಸ್ಟಿಕ್ ಆಗಿ ಡೌನ್ ಆಗ್ತಾ ಬಂದಿದೆ. ಅಂದರೆ ಇಂಡಸ್ಟ್ರಿ ಮೀಡಿಯನ್ 0.7 ಇದೆ. ಈ ಡಿಕ್ಲೈನ್ ಯಾಕಾಯಿತು ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ನಿಂದ CFO
ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಅರ್ಧಕ್ಕೆ ಕಡಿಮೆ ಆಯಿತು. ಆದರೆ EBITDA ಮಾತ್ರ 17% ರೈಸ್ ಆಗಿದೆ. ಅದರಲ್ಲೂ ಒಳ್ಳೆಯ ಡೆವಲಪ್ಮೆಂಟ್ ಕೂಡ ಇದೆ. ಇನ್ನು ಕ್ಯಾಶ್ ಕನ್ವರ್ಷನ್ ಸೈಕಲ್ CCC ಕೂಡ 96 ದಿನದಿಂದ 78 ದಿನಕ್ಕೆ ಡೌನ್ ಆಗಿದೆ. ಇದಕ್ಕೆ ಕಾರಣ ಡೆಬಿಟರ್ ಡೇಸ್ ಡೌನ್ ಆಗಿದೆ, ಇನ್ವೆಂಟರಿ ಡೇಸ್ ಡೌನ್ ಆಗಿದೆ, ಹಾಗೆ ಪೇಬಲ್ ಡೇಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಸಂಪೂರ್ಣವಾಗಿ ವರ್ಕಿಂಗ್ ಕ್ಯಾಪಿಟಲ್ ಸ್ಫೂರ್ತಿಗೊಳ್ಳುವುದಕ್ಕೆ ಹೆಲ್ಪ್ ಮಾಡಿದೆ. ಇದರಿಂದ ಓವರ್ ಆಲ್ ಕಂಪನಿ ಫಿನಾನ್ಷಿಯಲ್ ಹೆಲ್ತ್ ಸ್ಟೇಬಲ್ ಆಗಿದೆ. ಹಾಗೆ ಆಪರೇಷನಲ್ ಲೆವೆಲ್ನಲ್ಲೂ ಕೂಡ ಕೆಲ ಲೂಪ್ ಹೋಲ್ಸ್ಗಳು ಬಿಟ್ಟರೆ ಗ್ರೋತ್ ಮೊಮೆಂಟಮ್ ಸ್ಟ್ರಾಂಗ್ ಆಗೇ ಇದೆ. ಆವ್ರೇಜ್ ಇನ್ವೆಂಟರಿ ಹೆಚ್ಚಾಗಿದೆ, ಆದರೆ ಇನ್ವೆಂಟರಿ ಡೇಸ್ ಮಾತ್ರ ಡೌನ್ ಫಾಲ್ ಆಗಿದೆ. ಆವ್ರೇಜ್ ಇನ್ವೆಂಟರಿ ಡಿವೈಡೆಡ್ ಬೈ COGS ಇಂಟು 365 ಅಂದರೆ ಇನ್ವೆಂಟರಿ ಡೇಸ್ ಇಳಿದಿದ್ರೆ COGS ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಪರ್ಸೆಂಟೇಜ್ ಸೇಲ್ಸ್ಗೆ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ರೈಸ್ ಆಗಿದೆ. ಇದರಿಂದ ಅರ್ಥವಾಗೋದು ಏನು ಅಂದರೆ ರಾ ಮೆಟೀರಿಯಲ್ ಕಾಸ್ಟ್ ವೇಗವಾಗಿ ರೈಸ್ ಆಗ್ತಾ ಇದೆ. ಇದು ಮುಂದಕ್ಕೆ ಮಾರ್ಜಿನ್ಸ್ ಮೇಲೆ ಪ್ರೆಷರ್ ನೀಡಬಹುದು. ಟೆಕ್ನಿಕಲ್ ಅನಾಲಿಸಿಸ್ ನೋಡಿದ್ರೆ ವೀಕ್ಲಿ ಚಾರ್ಟ್ ಪ್ರಕಾರ ಅಕ್ಟೋಬರ್ 2023 ಇಂದ ಸ್ಟಾಕ್ ಕಂಪ್ರೆಸ್ಡ್ ರೇಂಜ್ನಲ್ಲಿ ಕನ್ಸಾಲಿಡೇಟ್ ಆಗ್ತಾ ಇತ್ತು. ಪ್ರತಿ ಬಾರಿ ಸ್ಟಾಕ್ 143ರಿಂದ 145 ರೂಪಾಯಿ ರೆಸಿಸ್ಟೆನ್ಸ್ ಲೆವೆಲ್ ಕಡೆಗೆ ರೈಸ್ ಆದಾಗ ರಿಜೆಕ್ಟ್ ಆಗ್ತಾ ಇತ್ತು. ಆದರೆ ಇವತ್ತು ಇದನ್ನು ಬ್ರೇಕ್ ಮಾಡಿ ಹೊಸ ಆಲ್ ಟೈಮ್ ಹೈಯನ್ನು ತಲುಪಿದೆ. ಸ್ಟಾಕ್ಸ್ ಹೈಯರ್ ಹೈಸ್ ಆ್ಯಂಡ್ ಹೈಯರ್ ಲೋಸ್ ಫಾರ್ಮ್ ಮಾಡ್ತಾ ಹೋಗ್ತಿದ್ದು 136 ರೂಪಾಯಿಗಿಂತ ಕೆಳಗೆ ಬಿದ್ದರೆ ಈ ಅಪ್ ಟ್ರೆಂಡ್ ಕ್ಲೋಸ್ ಆದಂತೆ ಅರ್ಥ. ಇಲ್ಲಿ ಪ್ರೈಸ್ ಆಕ್ಷನ್ ಬೇಸ್ಡ್ ಆನ್ ಬೇಸಿಸ್ ಪ್ರಿನ್ಸಿಪಲ್ಸ್ ಮೊಮೆಂಟಮ್ ಮುಂದುವರಿಯುವಂಥ ಸಾಧ್ಯತೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆದರೆ ಕೆಲವು ಕನ್ಸರ್ನ್ಸ್ ನೋಡಲೇಬೇಕು. ಎಕ್ಸಾಂಪಲ್ ಗ್ಲಾಸ್ ಬಾಟಲ್ಸ್, ಬಾರ್ಲಿ ಮತ್ತು ಸಕ್ಕರೆ. ನಾವು ಗಮನಿಸಿದ್ರೆ ರಾ ಮೆಟೀರಿಯಲ್ಸ್ ಕಂಪನಿ ರೆವಿನ್ಯೂನಲ್ಲಿ ಹೆಚ್ಚಿನ ಶೇರ್ ಪಡೆದುಕೊಳ್ಳುತ್ತೆ. ಈ ಟ್ರೆಂಡ್ ಮುಂದುವರೆದ್ರೆ ಮಾರ್ಜಿನ್ಸ್ ಮೇಲೆ ಪ್ರೆಷರ್ ಬರುತ್ತೆ. ಇನ್ನು ಎರಡನೇ ರಿಸ್ಕ್ ಜಿಯೋಗ್ರಾಫಿಕ್ ಕಾನ್ಸಂಟ್ರೇಷನ್ ರಿಸ್ಕ್. ಕಂಪನಿಯ 85 to 90% ಸೇಲ್ಸ್ ಮಾತ್ರ MP, ಕರ್ನಾಟಕ ಮತ್ತು ಒಡಿಶಾ ರಾಜ್ಯಗಳಿಂದ ಬರುತ್ತೆ. ಅದರಲ್ಲೂ MP ಭಾಗದಿಂದಲೇ 40 to 45%, ಕರ್ನಾಟಕದಿಂದ 30 to 35%, ಒಡಿಶಾದಿಂದ 20 to 25%. ಇಂತಹ ಹೆವಿ ರಿಲಯನ್ಸ್ ಆನ್ ಲಿಮಿಟೆಡ್ ರೀಜನ್ಸ್ ಕಂಪನಿಯ ಗ್ರೋತ್ಗೆ ಒಂದು ರಿಸ್ಕ್ ಆಗಬಹುದು. ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮಾಡೋದು ಮುಖ್ಯ. ಈ ಕಂಪನಿ ಬಗ್ಗೆ ಹೇಳೋದಾದರೆ ಕ್ಯಾಮ್ಲೈನ್ ಫೈನ್ ಸೈನ್ಸಸ್ ಒಂದು ಸ್ಪೆಷಲ್ ಪರ್ಪಸ್ ಕೆಮಿಕಲ್ಸ್ ಮ್ಯಾನುಫ್ಯಾಕ್ಚರರ್. ಇವರು ಮೇನ್ಲಿ ನೀಡೋದು ಹೈ ಕ್ವಾಲಿಟಿ ಸೆಲ್ಫ್ ಲೈಫ್ ಎಕ್ಸ್ಟೆನ್ಷನ್ ಸೊಲ್ಯೂಷನ್ಸ್. ಅದರಲ್ಲಿ ಮುಖ್ಯವಾಗಿ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಅರೋಮಾ ಇಂಗ್ರೀಡಿಯೆಂಟ್ಸ್ ಇದೆ. ವರ್ಟಿಕಲ್ಸ್ನ ಬಗ್ಗೆ ನೋಡ್ತಾ ಹೋಗೋಣ. ಸ್ಪೆಷಾಲಿಟಿ ಇಂಗ್ರೀಡಿಯೆಂಟ್ಸ್ ಇದು ಕಂಪನಿಯ ಒಟ್ಟು ರೆವಿನ್ಯೂಗೆ 77% ಕೊಡುಗೆ ನೀಡುತ್ತೆ. ಇದರಲ್ಲಿ ಪ್ರಮುಖ ಪ್ರಾಡಕ್ಟ್ಸ್ TBHQ ಮತ್ತು BHA. ಇವುಗಳನ್ನು ಮೇನ್ಲಿ ಬಯೋಡೀಸೆಲ್, ಪೆಟ್ಸ್ ಫುಡ್ ಮತ್ತು ಬೇವರೇಜಸ್ ಫೀಲ್ಡ್ನಲ್ಲಿ ಬಳಸ್ತಾರೆ. ಈ ವರ್ಟಿಕಲ್ಗೆ TBHQ ಮತ್ತು BHA ಮಾರ್ಕೆಟ್ನಲ್ಲಿ ಸುಮಾರು 50% ಮಾರ್ಕೆಟ್ ಶೇರ್ ಇದೆ. ಪರ್ಫಾರ್ಮೆನ್ಸ್ ಕೆಮಿಕಲ್ಸ್ ಇದು ಒಟ್ಟು ರೆವಿನ್ಯೂನ 12% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇದರಲ್ಲಿ ಕ್ಲೋರೋನಿಲ್ ಮತ್ತು MEHQ ಡಿರೈವೇಟಿವ್ಸ್ ತಯಾರಿಕೆ ಇನ್ಕ್ಲೂಡ್ ಆಗಿರುತ್ತೆ. ಅರೋಮಾ ಇಂಗ್ರೀಡಿಯೆಂಟ್ಸ್ ಇವು ರೆವಿನ್ಯೂಗೆ 11% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಈ ಕಂಪನಿ ಶುರುವಾಗಿದ್ದು 2019ರಲ್ಲಿ. ಫಾರ್ಮಾ ನ್ಯೂಟ್ರಾ ಯೂಸ್ ಕೇಸಸ್ಗಾಗಿ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ಸ್ ಇಂಗ್ರೀಡಿಯೆಂಟ್ಸ್ ತಯಾರಿಸುತ್ತೆ. ಕಂಪನಿಯ ಎಕ್ಸ್ಪೋರ್ಟ್ ಮತ್ತು ಡೊಮೆಸ್ಟಿಕ್ ಸೇಲ್ಸ್ ಸ್ಪ್ಲಿಟ್ಸ್ 85:15 ನಷ್ಟಿದೆ. ಇನ್ನು ಕಂಪನಿಯ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಕೊನೆಯ 5 ವರ್ಷಗಳಲ್ಲಿ ಕಂಪನಿಯ ರೆವಿನ್ಯೂ ಗ್ರೋತ್ ಸರಾಸರಿ 10% ಇದೆ. ಆದರೆ ಪ್ರಾಫಿಟ್ ಗ್ರೋತ್ ಅದಕ್ಕಿಂತ ಕಡಿಮೆ ಇದೆ. ಆದರೆ FY25ನಲ್ಲಿ ಸಿಚುವೇಶನ್ ಸ್ವಲ್ಪ ಚೇಂಜ್ ಆಗಿದೆ. ಫಸ್ಟ್ಲಿ ಕಂಪನಿ ತನ್ನ ಡಿಫಿನಲ್ ಯೂನಿಟ್ ಮತ್ತು ವೆನಿಲಿನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಶಟ್ ಡೌನ್ ಮಾಡಿದೆ. ಹೀಗಾಗಿ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಎಕ್ಸೆಪ್ಷನಲ್ ಐಟಮ್ಸ್ನ ಇಗ್ನೋರ್ ಮಾಡಿ ಇಂದಿನ ಕಂಟಿನ್ಯೂಸ್ ಆಪರೇಷನ್ ಫಿನಾನ್ಷಿಯಲ್ಸ್ನ ಮಾತ್ರ ಅನಲೈಸ್ ಮಾಡೋಣ. FY25ನಲ್ಲಿ ಕಂಪನೀಸ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ 14.6ಗೆ ಏರಿ 1667 ಕೋಟಿ ರೀಚ್ ಆಗಿದೆ. ಕಂಪನಿಯ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದು ಇಂಡಿಯಾ, ನಾರ್ತ್ ಅಮೆರಿಕಾ ಮತ್ತು ಮೆಕ್ಸಿಕೋಗಳಿಂದ ಬಂದಿದ್ದು. ಅಲ್ಲಿ ಬ್ಲೆಂಡ್ಸ್ ಬಿಸ್ನೆಸ್ ಹೆಚ್ಚು ವರ್ಕೌಟ್ ಆಗುತ್ತೆ. 2025ರಲ್ಲಿ ಬ್ಲೆಂಡ್ಸ್ ಬಿಸ್ನೆಸ್ 878 ಕೋಟಿ ತಲುಪಿದ್ದು. ಇದು ಕಳೆದ ವರ್ಷದ 747 ಕೋಟಿಗೆ ಹೋಲಿಸಿದ್ರೆ 18% ಏರಿಕೆ ಆಗಿದೆ. ಇದರಲ್ಲಿ 84.9 ಕೋಟಿಯಷ್ಟು CFS ವಿಟ್4ನಿಂದ ಬಂದಿರೋದು. ಈ ಗ್ರೋತ್ನ ಪರಿಣಾಮವಾಗಿ EBITDA 30% ರೈಸ್ ಆಗಿದೆ, 208 ಕೋಟಿಗೆ ತಲುಪಿದೆ. ಮಾರ್ಜಿನ್ಸ್ ಕೂಡ ಒಳ್ಳೆ ಲೆವೆಲ್ನಲ್ಲಿದ್ದು 11%ನಿಂದ 12.5%ಗೆ ಏರಿಕೆ ಆಗಿದೆ. ಈ ಪಾಸಿಟಿವ್ ಪುಷ್ ರಾ ಮೆಟೀರಿಯಲ್ ಕಾಸ್ಟ್ ಕಡಿಮೆ ಆಗಿದ್ದಕ್ಕೆ ರಾ ಮೆಟೀರಿಯಲ್ ಕಾಸ್ಟ್ ಸೇಲ್ನಲ್ಲಿ 53%ನಿಂದ 51%ಗೆ ಫಾಲ್ ಆಗಿದೆ.
ಸೊ ಕ್ಲಿಯರ್, ಆಪರೇಟಿಂಗ್ ಕಾಸ್ಟ್ ಸುಧಾರಿಸಿಕೊಂಡಿದೆ ಅಂದರೆ ಎಕ್ಸ್ಪೆನ್ಸಸ್ ಎರಡು 12% ಗ್ರೋತ್ ಆಗಿದೆ. ಆದರೆ ನೆಟ್ ಪ್ರಾಫಿಟ್ 6.7% ಇಳಿಕೆಯಾಗಿದೆ. ಯಾಕೆ ಅಂದರೆ ಫಿನಾನ್ಷಿಯಲ್ ಕಾಸ್ಟ್ ಸುಮಾರು 66% ಹೆಚ್ಚಾಗಿದೆ. ಜೊತೆಗೆ 2025ರಲ್ಲಿ 9.8 ಕೋಟಿ ಎಕ್ಸೆಪ್ಷನಲ್ ಐಟಮ್ ಕೂಡ ಇದರಲ್ಲಿದೆ. ಇವು ಎರಡೂ ಮುಖ್ಯವಾಗಿ ಫಾರಿನ್ ಎಕ್ಸ್ಚೇಂಜ್ ಲಾಸಸ್ಗೆ ರೀಸನ್ ಅಂದ್ರೂ ತಪ್ಪಾಗಲ್ಲ. ಏನು ಟೆಕ್ನಿಕಲ್ ಅನಾಲಿಸಿಸ್, ಕ್ಯಾಮ್ಲನ್ ಫೈನ್ ಕೆಮಿಕಲ್ಸ್ ಸ್ಟಾಕ್ಸ್ ತನ್ನ ಆಲ್ ಟೈಮ್ ಹೈ ತಲುಪಿದ್ದು ಜುಲೈ 2021ರಲ್ಲಿ. ಅವತ್ತಿನಿಂದ ಸ್ಟಾಕ್ ಡೌನ್ ಟ್ರೆಂಡ್ನಲ್ಲಿತ್ತು. ಅದು ಕಂಟಿನ್ಯೂಸ್ ಲೋವರ್ ಲೋಸ್ ಮತ್ತು ಲೋವರ್ ಹೈಸ್ನ ಕ್ರಿಯೇಟ್ ಮಾಡಿತ್ತು. ₹185 ₹190 ರೇಂಜ್ಗೆ ಸ್ಟಾಕ್ ಮೇಜರ್ ರೆಸಿಸ್ಟೆನ್ಸ್ ಆಗಿತ್ತು. ಆದರೆ ಇತ್ತೀಚೆಗೆ ವೀಕ್ಲಿ ಚಾರ್ಟ್ನಲ್ಲಿ ₹190 ರೆಸಿಸ್ಟೆನ್ಸ್ ಬ್ರೇಕ್ ಆಗಿದ್ದು ಸ್ಟಾಕ್ಸ್ನಲ್ಲಿ ಮೊಮೆಂಟಮ್ ಕಾಣಿಸ್ತಾ ಇದೆ. ಡೋ ಥಿಯರಿಯ ಪ್ರಕಾರ ಸ್ಟಾಕ್ಸ್ ಈಗ ಹೈಯರ್ ಹೈಸ್ ಮತ್ತು ಲೋವರ್ ಲೋಸ್ ತಯಾರಿಸ್ತಾ ಇದ್ದು ಮೊಮೆಂಟಮ್ ಮುಂದುವರಿಯುವಂಥ ಸಾಧ್ಯತೆ ಇದೆ. ಇದಕ್ಕೆ ₹185 ಸಪೋರ್ಟ್ ಬಾರ್ಡರ್. ಇದು ಕೆಳಗೆ ಬಿದ್ದರೆ ಅಪ್ ಟ್ರೆಂಡ್ ಮುಗಿಬಹುದು. ಕಂಪನಿಯ ಫ್ಯೂಚರ್ ಪ್ಲಾನ್ಸ್ ನೋಡೋಣ. ಈಗಾಗಲೇ ಕಂಪನಿಗೆ ದೊಡ್ಡ ಕ್ಯಾಪೆಕ್ಸ್ ಪ್ಲಾನ್ ಅಂತಿಲ್ಲ. US ಮತ್ತು ಯುರೋಪ್ನಲ್ಲಿ ಚೈನೀಸ್ ವೆನಿಲಿನ್ಸ್ ಮತ್ತು ಆಂಟಿ ಡಂಪಿಂಗ್ ಮತ್ತು ಕೌಂಟರ್ ವ್ಯಾಲಿಂಗ್ ಡ್ಯೂಟೀಸ್ ಇದೆ. US ನಲ್ಲಿ 5 ಇಯರ್ಸ್, ಯುರೋಪ್ನಲ್ಲಿ 131% ಡ್ಯೂಟಿ ಪ್ರಸ್ತಾಪಿತ ಆಗಿದೆ. ಇದು ಜುಲೈನಲ್ಲಿ ಫೈನಲ್ ಆಗುವಂಥ ನಿರೀಕ್ಷೆ ಇದೆ. ಮ್ಯಾನೇಜ್ಮೆಂಟ್ ಪ್ರಕಾರ ಇದು ಕಂಪನಿಗೆ ಸಿಗ್ನಿಫಿಕೆಂಟ್ ಟೈಲ್ ವಿಂಡ್ ಆಗ್ಬೋದು. ಯಾಕೆ ಅಂದರೆ ಯುರೋಪ್ನಲ್ಲಿ ಡ್ಯೂಟಿ ಎಫೆಕ್ಟಿವ್ ಆದ ಮೇಲೆ ರೇಟ್ ಹೈಕ್ ಆಗ್ಬೋದು. ಸ್ಪೆಷಾಲಿಟಿ ಸೆಗ್ಮೆಂಟಲ್ಲಿ ಕಂಪನಿ ಫೋಕಸ್ ಮಾಡ್ತಾ ಇದೆ, ಹೈ ಮಾರ್ಜಿನ್ ಬ್ಲೆಂಡ್ಸ್ ಮತ್ತು ಅಡಿಕ್ಟಿವ್ನ ಮೇಲೆ. ಪರ್ಫಾರ್ಮೆನ್ಸ್ ಕೆಮಿಕಲ್ಸ್ನಲ್ಲಿ ಹೊಸ ಡೌನ್ ಸ್ಟ್ರೀಮ್ ಪ್ರಾಡಕ್ಟ್ಸ್ ಲಾಂಚ್ ಮಾಡೋದಕ್ಕೆ ಪ್ಲಾನ್ ಇದೆ. ಕಂಪನಿ ಗೈಡೆನ್ಸ್ ಪ್ರಕಾರ ಮುಂದಿನ 2 ರಿಂದ 3 ವರ್ಷಗಳಲ್ಲಿ ರೆವಿನ್ಯೂ 1667 ಕೋಟಿಯಿಂದ 20% CAGR ನೋಡಬಹುದು. ಈ ಗ್ರೋತ್ಗೆ ಮೇನ್ ಡ್ರೈವರ್ ಆಗೋದು ಬ್ಲೆಂಡ್ ಸೆಗ್ಮೆಂಟ್. ಇದು ಕೂಡ ಈಗ 18% ರೆವಿನ್ಯೂ ಗ್ರೋತ್ನಿಂದ 20% ಗ್ರೋತ್ ಟಾರ್ಗೆಟ್ ಮಾಡ್ತಾ ಇದೆ ಮತ್ತು ಒಟ್ಟು ರೆವಿನ್ಯೂನ 54% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಇದರಲ್ಲಿ ಕಂಪನಿ ವಿನ್ಪಾಯ್ ಫ್ರೆಂಚ್ ಇಂಗ್ರೀಡಿಯೆಂಟ್ಸ್ ಟೆಕ್ನಾಲಜಿ ಕಂಪನಿ ಇದರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿಕೊಂಡಿದೆ. ಅಕ್ವಿಸಿಷನ್ ಜುಲೈನ ಒಳಗೆ ಕಂಪ್ಲೀಟ್ ಆದರೆ ಗ್ರೋತ್ 25%ಗೆ ರೀಚ್ ಆಗ್ಬೋದು. ಈಗ ಬ್ಯಾಲೆನ್ಸ್ ಶೀಟ್ ನೋಡೋದಾದ್ರೆ ಕೆಲವು ಇಂಪ್ರೂವ್ಮೆಂಟ್ ಇದೆ. ನೆಟ್ ಡೆಪ್ಟ್ 564 ಕೋಟಿಯಿಂದ 492 ಕೋಟಿಗೆ ಕಡಿಮೆ ಆಗಿದೆ. ಇದು ಮೇನ್ಲಿ ಕ್ಯಾಶ್ ಮತ್ತು ಕ್ಯಾಶ್ ಈಕ್ವಲೆಂಟ್ಸ್ 63% ರೇಸ್ಗೆ ರೀಸನ್. ನೆಟ್ ಡೆಪ್ಟ್ ಟು ಈಕ್ವಿಟಿ ರೇಷಿಯೋ ಈಗ 0.65ರಿಂದ 0.55 ಪಟ್ಟು ಆಗಿ ಇಂಪ್ರೂವ್ಮೆಂಟ್ ಆಗಿದೆ. ನೆಟ್ ಕ್ಯಾಶ್ ಫ್ಲೋ ಕೂಡ ಪಾಸಿಟಿವ್ ಆಗಿದೆ. ಇದಕ್ಕೆ ಮೇನ್ ಕಾರಣ ಆಗಿದ್ದು ಜನವರಿ 2025ರಲ್ಲಿ ನಡೆದಂಥ 224 ಕೋಟಿ ರೈಟ್ಸ್ ಇಶ್ಯೂ. ಆದರೆ ಕಂಪನಿನ CFO ಆಲ್ಮೋಸ್ಟ್ 80% ಡಿಕ್ರೀಸ್ ಆಗಿದೆ. ಇದಕ್ಕೆ ದೊಡ್ಡ ಕಾರಣ ಕಂಪನೀಸ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಆಗಿರೋದು. ನಾನ್ ವ್ಯಾನಿಲಿನ್ ಪ್ರಾಡಕ್ಟ್ಸ್ನ ಮೇಲೆ ಪ್ರೈಸಿಂಗ್ ಪ್ರೆಷರ್ ಇದೆ, ಮುಖ್ಯವಾಗಿ ಚೈನಾ ಕಾಂಪಿಟೇಷನ್. ವ್ಯಾನಿಲಿನ್ನಲ್ಲಿ ರಿಕವರಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಆದರೆ ಇನ್ವೆಂಟ್ರಿ ಡಿಸ್ಟಾಕಿಂಗ್ ಸ್ಪೆಷಲಿ US ಮಾರ್ಕೆಟ್ನಲ್ಲಿ ಇನ್ನೂ ಕೆಲವು ತಿಂಗಳಾಗ್ಬೋದು. ಇದು ಶಾರ್ಟ್ ಟರ್ಮ್ನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇನ್ಫ್ಲುಯೆನ್ಸ್ ಆಗುವಂತಹ ಸಾಧ್ಯತೆ ಇದೆ. ಕಂಪನಿಯ ಫೈನಾನ್ಸ್ ಕಾಸ್ಟ್ನ ಮೇಲೆ ಫಾರಿನ್ ಎಕ್ಸ್ಚೇಂಜ್ ಫ್ಲಕ್ಚುಯೇಷನ್ಸ್ ಬಹಳ ಪ್ರಭಾವ ಬೀರಿದೆ. ಅದು 66%ವರೆಗೆ ರೈಸ್ ಆಗಿದೆ. ಇದು ಪ್ರಾಫಿಟಬಿಲಿಟಿ ಮೇಲೆ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಮೂಡಿಸಬಹುದು. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕಂಪನಿ APL ಅಪೋಲೋ. ಈ ಕಂಪನಿಯ ಬಗ್ಗೆ ಹೇಳೋದಾದ್ರೆ APL ಅಪೋಲೋ 1990ರಲ್ಲಿ ಸ್ಥಾಪನೆ ಆಗಿದ್ದು ಇಂಡಿಯಾಸ್ ಲೀಡಿಂಗ್ ಬ್ರಾಂಡೆಡ್ ಸ್ಟ್ರಕ್ಚರಲ್ ಸ್ಟೀಲ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರರ್. ಸ್ಟ್ರಕ್ಚರಲ್ ಸ್ಟೀಲ್ ಸೆಗ್ಮೆಂಟಲ್ಲಿ ಕಂಪನಿಯ ಮಾರ್ಕೆಟ್ ಶೇರ್ 55% ಇದೆ. ಈಗ ಇದು ಚೈನಾ ನೆಕ್ಸ್ಟ್ ವಿಶ್ವದ ಸೆಕೆಂಡ್ ಲಾರ್ಜೆಸ್ಟ್ ಡೌನ್ ಸ್ಟ್ರೀಮ್ ಸ್ಟೀಲ್ ಪ್ಲೇಯರ್ ಆಗಿದೆ. ಪ್ರಾಡಕ್ಟ್ ಕ್ಯಾಟಗರೀಸ್ ಅಂದರೆ ಅಪೋಲೋ ಸ್ಟ್ರಕ್ಚರಲ್, ಅಪೋಲೋ ಝಡ್ ಮತ್ತು ಅಪೋಲೋ ಗಾಲ್ವ್. ಅಪ್ಲಿಕೇಶನ್ಸ್ನಲ್ಲಿ ಹೌಸಿಂಗ್ 64% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ಸ್ 19%, ಮತ್ತಷ್ಟು ಅಪ್ಲಿಕೇಶನ್ ಇನ್ಫ್ರಾಸ್ಟ್ರಕ್ಚರಲ್ ಮತ್ತು ಇತರೆ ಕ್ಷೇತ್ರಗಳಿಂದ ಬರುತ್ತೆ. ಕಂಪನಿ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಕೂಡ ಕ್ವೈಟ್ ಡಿಫ್ರೆನ್ಶಿಯೇಟೆಡ್ ಆಗಿದ್ದು ಇಂಡಿಯಾಸ್ ಫಸ್ಟ್ ಅಲ್ಯೂಸಿಂಗ್ ಟ್ಯೂಬ್ ಹೀಗೆ ವೆರೈಟೀಸ್ ಹೊಂದಿದೆ. ಇನ್ಸ್ಟಾಲ್ಡ್ ಕೆಪಾಸಿಟಿ 1 ವರ್ಷದೊಳಗೆ 18% ರೈಸ್ ಆಗಿದ್ದು 4.5 ಮಿಲಿಯನ್ ಟನ್ಸ್ಗೆ ತಲುಪಿದೆ. ಇನ್ನು ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡೋಣ. ಕಂಪನಿ ಲಾಸ್ಟ್ 5 ವರ್ಷಗಳಲ್ಲಿ ರೆವಿನ್ಯೂನಲ್ಲಿ 22% CAGR ತಲುಪಿದೆ. ಹಾಗೆ ಬಾಟಮ್ ಲೈನ್ ಮೇಲೆ 26% CAGR ಸ್ಟ್ರಾಂಗ್ ರಿಸಲ್ಟ್ ಇದೆ. ಇದು ಮೇನ್ಲಿ 21% ವಾಲ್ಯೂಮ್ ಗ್ರೋತ್ಗೆ ಕಾರಣ. ಆದರೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ OPM 78 BPSಗೆ ಇಳಿಕೆಯಾಗಿದೆ. ಯಾಕೆ ಅಂದರೆ ಎಂಪ್ಲಾಯ್ ಕಾಸ್ಟ್ 29% ರೈಸ್ ಆಗಿದೆ ಆ್ಯಂಡ್ ಸ್ಟಾಕ್ ಇನ್ ಟ್ರೇಡ್ ಪರ್ಚೇಸಸ್
4.7 ಟೈಮ್ಸ್ ಹೆಚ್ಚಾಗಿದೆ. ಇದೇ ರೀತಿ ಕಂಪನಿಯ EBITDA ಪರ್ ಟನ್ 16% ಇಳಿಕೆ ಆಗಿದ್ದು 3,797 ರೂಪಾಯಿ ಆಗಿದೆ. ಆದರೂ ನೆಟ್ ಪ್ರಾಫಿಟ್ನಲ್ಲಿ 3.35% ಏರಿಕೆ ಕಂಡಿದ್ದು ಇದು ಮುಖ್ಯವಾಗಿ 96 ಕೋಟಿ, ಅದರ್ ಇನ್ಕಮ್ಸ್ 28% ಹೆಚ್ಚಾಗಿದ್ದಕ್ಕೆ ಕಾರಣ ಆಗಿದೆ. ಇನ್ನು ಬ್ಯಾಲೆನ್ಸ್ ಶೀಟ್ ನೋಡೋದಾದ್ರೆ ಸ್ಟೀಲ್ ಬಿಸ್ನೆಸ್ ಆಗಿದ್ದಂತ ಕಾರಣಕ್ಕಾಗಿ ಕಂಪನಿ ಫಿಕ್ಸೆಡ್ ಅಸೆಟ್ ಹೆವಿ ಆಗಿದೆ. ಡೆಟ್ ಟು ಈಕ್ವಿಟಿ ರೇಷಿಯೋ 0.31 ನಿಂದ 0.15 ಆಗಿ ಕಡಿಮೆ ಆಗಿದೆ. ಡೆಟ್ ಸರ್ವಿಸ್ ಕವರೇಜ್ ರೇಷಿಯೋ DSCR ಕೂಡ 3.93 ಇಂದ 5.88ಗೆ ಇಂಪ್ರೂವ್ ಆಗಿದೆ. ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ DSCR ಇಸ್ ಈಕ್ವಲ್ ಟು ಆಪರೇಟಿಂಗ್ ಪ್ರಾಫಿಟ್ ಟೋಟಲ್ ಡೆಪ್ಟ್ ಅಬ್ಲಿಗೇಷನ್ಸ್. ಇದರಿಂದ ಕಂಪನಿಗೆ ತನ್ನ ಲೋನ್ ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ ತೀರಿಸುವುದಕ್ಕೆ ಹೆಲ್ಪ್ ಆಗುತ್ತೆ. DSCR 5.88 ಇದ್ರೆ ಕಂಪನಿಗೆ ಹೆಚ್ಚು ಪ್ರಾಫಿಟ್ ಇದೆ. ಡೆಪ್ಟ್ ರೀಪೇ ಮಾಡೋದಕ್ಕೆ ಆ್ಯಂಡ್ CFO ಟು EBITDA ರೇಷಿಯೋ ಕೂಡ 0.94 ರಿಂದ 1.01 ಆಗಿ ಬೆಟರ್ ಆಗ್ತಾ ಇದೆ. ಇದಕ್ಕೆ ಮೇನ್ ಕಾರಣ ಏನು ಅಂದರೆ ಕ್ಯಾಶ್ ಫ್ಲೋ ಆಪರೇಷನ್ಸ್ನಿಂದ ಗ್ರೋತ್, ಇನ್ವೆಂಟ್ರಿ ರೋಲ್ಔಟ್ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಇನ್ವೆಂಟ್ರಿ ರೋಲ್ಔಟ್ ಕಾರಣ ಕ್ಯಾಶ್ ಕನ್ವರ್ಷನ್ ಸೈಕಲ್ ಇಯರ್ ಆನ್ ಇಯರ್ ಇಂಪ್ರೂವ್ ಆಗ್ತಾ ಇದೆ. ಇನ್ನು ಟೆಕ್ನಿಕಲ್ ಅನಾಲಿಸಿಸ್, ಸ್ಟಾಕ್ ಆಗಸ್ಟ್ 2023ರಿಂದ ಮಲ್ಟಿ ಇಯರ್ ಕನ್ಸಾಲಿಡೇಷನ್ ಇತ್ತು. ಆದರೆ ವೀಕ್ಲಿ ಕ್ಲೋಸ್ 1765 ರೇಸ್ ಆದಾಗ ಬ್ರೇಕ್ಔಟ್ ಆಯಿತು. ಈ ಹಿಂದೆ 1735 ಟು 1750 ರೇಂಜ್ ರೆಸಿಸ್ಟೆನ್ಸ್ ಆಗಿತ್ತು. ಬ್ರೇಕ್ಔಟ್ ಆಗಿ ಈಗ ಆ ಲೆವೆಲ್ ಸಪೋರ್ಟ್ ಸಿಗಲಿದೆ. ಪ್ರೈಸ್ ಆಕ್ಷನ್ ಮತ್ತು ಡೋ ಥಿಯರಿಯ ಪ್ರಕಾರ ಮಲ್ಟಿ ಇಯರ್ ಬ್ರೇಕ್ಔಟ್ನ ಮೇಲೆ ಮೊಮೆಂಟಮ್ ಕಂಟಿನ್ಯೂ ಆಗುವಂಥ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಇನ್ನು ಸ್ಟಾಕ್ ಅಪ್ ಟ್ರೆಂಡ್ ಇನ್ವ್ಯಾಲಿಡೇಟ್ ಆಗ್ತಾ ಇದೆ, ಅಂದರೆ 1700 ಪಾಯಿಂಟ್ಸ್ ಕೆಳಗೆ ಬಿದ್ದಿದೆ. ಇನ್ನು ಗ್ರೋತ್ ಔಟ್ಲುಕ್, ಮ್ಯಾನೇಜ್ಮೆಂಟ್ ಗೋಲ್ ನೆಕ್ಸ್ಟ್ 3 to 4 ಇಯರ್ಸ್ನಲ್ಲಿ 20% CAGR ಅಚೀವ್ ಮಾಡೋದು. ಇದು ಕರೆಂಟ್ ರೆವಿನ್ಯೂ ಗ್ರೋತ್ ರೇಟ್ 14%ಗಿಂತ ಜಾಸ್ತಿ. ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಮಾಡಿ 2030 ಒಳಗೆ 10 ಮಿಲಿಯನ್ ಟನ್ಸ್ ತಲುಪೋದು ಟಾರ್ಗೆಟ್ ಇದೆ. ಇನ್ನು ಕರೆಂಟ್ ಕೆಪಾಸಿಟಿ 5 ಮಿಲಿಯನ್ ಟನ್ಸ್ ಇದೆ. ಇದನ್ನು 7 ಮಿಲಿಯನ್ ಟನ್ಸ್ಗೆ ಎಕ್ಸ್ಪ್ಯಾಂಡ್ ಮಾಡಬೇಕಾಗಿದೆ. ಇನ್ನು FY26ನಿಂದ 28ಗೆ 1500 ಕೋಟಿ ಕ್ಯಾಪೆಕ್ಸ್ ಪ್ಲಾನ್ ಇದೆ. ಇದು ಸಂಪೂರ್ಣವಾಗಿ ಇಂಟರ್ನಲ್ ಅಕ್ಯುರಲ್ಸ್ನ ಮೂಲಕ ಫಂಡ್ ಮಾಡುತ್ತೆ. ಕಂಪನಿ ಕಾಸ್ಟ್ ಆಪ್ಟಿಮೈಸೇಷನ್ ಮೇಲೆ ಕೆಲಸ ಮಾಡ್ತಾ ಇದೆ. FY25ನಲ್ಲಿ ಎಂಪ್ಲಾಯಿ ಕಾಸ್ಟ್ 1,000 ಪರ್ ಟನ್ ಆಗಿತ್ತು. ಈಗ FY27ಗೆ ಇದನ್ನು 600 ರೂಪಾಯಿ ಪರ್ ಟನ್ನಿಗೆ ತಗ್ಗಿಸುವಂಥ ಟಾರ್ಗೆಟ್ ಇದೆ. ಇನ್ನು ಎಲೆಕ್ಟ್ರಿಸಿಟಿ ಕಾಸ್ಟ್ ಕೂಡ FY27ಗೆ 7.6 ಪರ್ ಯೂನಿಟ್ನಿಂದ 5.5 ಪರ್ ಯೂನಿಟ್ಗೆ ರಿನ್ಯೂಯೇಬಲ್ ಪವರ್ ಅಗ್ರಿಮೆಂಟ್ಸ್ನ ಮೂಲಕ ಕಡಿಮೆ ಮಾಡೋದಕ್ಕೆ ಕಂಪನಿ ಏಮ್ ಮಾಡಿಕೊಂಡಿದೆ. ಸೋಲಾರ್ ಎನರ್ಜಿ ಮೇಜರ್ ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿದೆ. ಇನ್ನು ಕಂಪನಿ ರೂಫ್ ಟಾಪ್ ಮತ್ತು ಗ್ರೌಂಡ್ ಮೌಂಟೆಡ್ ಸೆಗ್ಮೆಂಟ್ಗೆ ಟ್ಯೂಬ್ಸ್ ಮತ್ತು ಕಾಸ್ಟೆಡ್ ಶೀಟ್ಸ್ನ ಮೂಲಕ ಎಂಟರ್ ಆಗ್ತಾ ಇದೆ. ಆದರೆ ಕಂಪನಿ ಪ್ಲಾನ್ಸ್ ಟು ಇನ್ಕ್ರೀಸ್ ಇಟ್ ಟು 10 or more %. ಇನ್ನು ರಿಸ್ಕ್, ಬಿಗ್ಗೆಸ್ಟ್ ರಿಸ್ಕ್ ಅಂದರೆ ಮ್ಯಾಕ್ರೋ ಎಕನಾಮಿಕ್ ಸ್ಲೋ ಡೌನ್ ಆಗಿದ್ರೆ ಆರ್ ಡಿಮಾಂಡ್ ಸ್ಲಂಪ್ ಆಗಿದ್ರೆ, ಸ್ಪೆಷಲ್ ಆಗಿ ರಾ ಮೆಟೀರಿಯಲ್ ಪ್ರೈಸಸ್ ಫ್ಲಕ್ಚುಯೇಷನ್ಸ್ನಿಂದ ಸ್ಟೀಲ್ ಸೈಕಲ್ ಮೇಲೆ ಇಂಪ್ಯಾಕ್ಟ್ ಆಗಬಹುದು. ಕಂಪನಿ ಕರೆಂಟ್ ಟ್ರೆಂಡಿಂಗ್ PE 70 ಪಟ್ಟಿದೆ, ಇಂಡಸ್ಟ್ರಿ ಅವರೇಜ್ 25 ಪಟ್ಟು ಮಾತ್ರ ಇದೆ. ಅಂದ್ರೆ ವ್ಯಾಲ್ಯೂಯೇಷನ್ ತುಂಬಾ ಸ್ಟ್ರೆಚ್ಡ್ ಆಗಿದೆ. ಫ್ಯೂಚರ್ ಅರ್ನಿಂಗ್ಸ್ ಗ್ರೋತ್ ಎಕ್ಸ್ಪೆಕ್ಟೆಡ್ ಆಗಿ ಮಿಸ್ ಆಗಿದ್ರೆ ಇನ್ವೆಸ್ಟರ್ಸ್ ಲಾಸಸ್ ಫೇಸ್ ಮಾಡಬಹುದು. ಸೊ ಇದಾಗಿತ್ತು 3 ಬ್ರೇಕ್ಔಟ್ ಸ್ಟಾಕ್ಗಳು. ಮಲ್ಟಿ ಇಯರ್ ರೆಸಿಸ್ಟೆನ್ಸ್ ಲೆವೆಲ್ಸ್ನಿಂದ ಬ್ರೇಕ್ಔಟ್ ಆಗಿ ನೀವು ಹೈಯರ್ ಹೈಸ್ ಮತ್ತು ಹೈಯರ್ ಲೋಸ್ನ ಫಾರ್ಮ್ ಮಾಡ್ತಾ ಇದೆ ಈ ಸ್ಟಾಕ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಟ್ರೆಂಡಿಂಗ್ ಬಡೀಸ್ ಜೊತೆಗೆ ಶೇರ್ ಮಾಡಿ. ಯಾವ ಸ್ಟಾಕ್ ನಿಮಗೆ ತುಂಬ ಪ್ರಾಮಿಸಿಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಬಾಯ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.